ಜಾಜಿಯವ್ರೆ ಅಲ್ಲಿ ನೋಡಿ. ಏನಪ್ಪ ಏನಾಯ್ತು? ಹಾವ ನಾಗರಾವಾದ್ರೆ ಹೊಡಿಬೇಡಿಪ್ಪ. ಯಾವ ಹಾವಾದ್ರೂ ಹೊಡಿ ಬಾತು ಕಡೆ. ಮತ್ತಿನೇನು ಎತ್ಕೊಂಡು ಜೇಬಲ್ಲಿ ಇಟ್ಕೋಬೇಕಾ? ಇಲ್ಲ, ಸ್ನೇಕ್ ಸಾಮಂತವ್ರನ್ನ ಕರ್ಸಿ ಕಾಡಿಗೆ ಬಿಡಿಸ್ಬೇಕು. ಒಂದು ಅರ್ಥ ಬೇಡವೇನಮ್ಮ? ಅಲ್ಲಿ ನೋಡಮಲ್ಲಿ ಯಾವ್ದೋ ಬಾಟ್ಲು ಬಿದ್ದಿದೆ, ಅದಕ್ಕೆ ಯಾಕೆ ನೀವು ಹಿಂಗಾಡ್ತಿದ್ದೀರಾ? ಅದಕ್ಕಿಂತ ಬಾಟ್ಲ್ ಅಲ್ಲಮ್ಮ, ಡ್ರಿಂಕ್ ಬಾಟಲ್. ಅಲ್ಲ, ನಮ್ಮನೇಲಿ ಡ್ರಿಂಕ್ ಮಾಡೋರು ಯಾರಿದ್ದಾರೆ ಅಂತ ಅದನ್ನ ಆಮೇಲೆ ವಿಚಾರಿಸೋಣ. ಮೊದ್ಲು ಆ ಬಾಟ್ಲನ್ನ ತಗೊಂಡೋಗಿ ತಿಪ್ಪಗೆ ಹಾಕ್ಬರ್ತೀನಿ. ಆ ಬಾಟ್ಲನ್ನ ಆಚೆ ಇಳಿಸೋದು, ಅದು ಹೊಡೆದೋಗಿ ಪೀಸ್ ಪೀಸ್ ಆಗೋದು, ಅದ್ರ ಮೇಲೆ ಯಾರಾದ್ರೂ ಕಾಲಿಡೋದು, ಅವ್ರಿಗೆ ಗಾಯ ಆಗೋದು, ಇದೆಲ್ಲ ಬೇಕಾ? ಕಾರ್ಪೊರೇಷನ್ ಅವರು ಕಸ ಎತ್ತಾಕೊಂಡು ಹೋಗಕ್ಕೆ ಅಂತ ಮನೆಗೆ ಬರ್ತಾರಲ್ಲ, ಅವ್ರು ಕೊಟ್ಕಳ್ಸಿದ್ರೆ ಆಯ್ತು. ರಾಜ್ಯಕ್ಕೆ ಕಸ ಎತ್ಕೊಂಡು ಹೋಗಕ್ಕೆ ಅಂತ ಬಂದಾಗ ಅವ್ರೇನಾದ್ರೂ ಆ ಬಾಟ್ಲು ನೋಡಿದ್ರೆ ವಂಶದ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ಬಟ್ ಅದನ್ನ ಆಚೆ ಎಸೆಯೋದ್ರಿಂದನೂ ಪ್ರಾಬ್ಲಮ್ ಆಗುತ್ತಲ್ಲ. ನಿನ್ನ ಬೆಡ್ರೂಮ್ ಅಲ್ಲಿ ಇಟ್ಕೊಮ್ಮ. ನಿನ್ನ ಹಣೆ ಬರಹನೇ ಇಷ್ಟ ಆಯ್ತು. ನೆಟ್ಟು ಸಂಸಾರ ಮಾಡಕ್ಕಂತೂ ಬರಲ್ಲ. ನೀನ್ ಅಲಂಕಾರ ಮಾಡ್ಕೋ, ಮನೆಯೆಲ್ಲ ಅಲಂಕಾರ ಮಾಡು, ಮನೆ ಮಾತ್ರ ಅಲಂಕಾರ ಮಾಡಬೇಡ. ನನ್ನ ಕಲ್ಮ ಕಲ್ಮ. ನಾವೇನೋ ಮಾತಾಡಿದ್ರೆ ಅವ್ರೇನೋ ಮಾತಾಡ್ತಾರಲ್ಲ. ಲೇ ಪಲ್ಲು, ನಿಮ್ಮಮ್ಮ ಯಾಕೆ ಹೀಗೆ? ಅಮ್ಮಂಗೆ ವಯಸ್ಸಾಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಆಚೆ ಈಚೆ ಮಾತಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಕದ್ದು ಬಿಟ್ಲಾ, ಹುಷಾರಾಗ ಆ ಬಾಟಲ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋ. ಎಲ್ಲ ಬನ್ನಿ. ಏನಾಯ್ತೆ? ಇದ್ ಯಾವ ನ್ಯಾಯ ಅಂತೀನಿ? ನಮ್ಮ ಯಜಮಾನ್ರು ದುಡ್ದು ತಂದು ಹಾಕ್ತಾ ಇದಾರೆ, ಅದನ್ನ ಯಾರು ಕುಡ್ದು ಹಾಳು ಮಾಡ್ತಾ ಇದಾರೆ. ಅದು ಕದ್ದು ಮುಚ್ಚಿ ಕುಡಿತಾ ಇದಾರೆ ಕುಡುಕ್ ಕಟ್ಟೆಗಳು. ನೋಡ್ರಿ ಇಲ್ಲಿ ಬಾಟ್ಲು. ಓ ಮೈ ಗಾಡ್, ನಿನ್ನೆ ಆ ಬಾಟ್ಲು, ಇವತ್ತು ಈ ಬಾಟ್ಲು. ಗೊತ್ತಾಯ್ತು ಬಿಡಿ. ಏನೇ ಗೊತ್ತಾಯ್ತು? ನಿಮ್ ಕೆನ್ನೆಗಳು ಊದ್ಕೊಂಡ್ರೆ ನೋಡಿದ್ರೆ ಗೊತ್ತಾಗಲ್ವಾ ನೀವೇ ಕುಡಿತಾ ಇರೋದು ಅಂತ? ರಮೇಶ್, ನನ್ನ ಹಬಿನ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ ಅನ್ನೋ ಫೀಲಿಂಗ್ ನಲ್ಲಿ ನೀನೇ ಯಾಕೆ ಕುಡಿತಾ ಇರಬಾರ್ದು? ಹಾಗೇನಾದ್ರೂ ಅಭ್ಯಾಸ ಇದ್ದಿದ್ರೆ ಇಷ್ಟೊಂದು ಕುಡ್ದು ಟೈಟ್ ಆಗಿ ನಿಮ್ಗೆ ಸರಿಯಾಗಿ ಬುದ್ಧಿ ಕಳಿಸ್ತಿದೆ. ನಾನು ಡ್ರಿಂಕರ್ ಆಗಿದ್ರೆ ನಿನ್ಗೂ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ರಾಮರಾಮ, ನಾನು ಈ ಮನೆಗೆ ಒಂದು ಪುಟ್ಟ ಪಾಪ ಬರುತ್ತೆ ಅಂತ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಪುಟ್ಟ ಪಾಪ ಬರಲಿಲ್ಲ, ಪುಟ್ಟ ಬಾಟ್ಲುಗಳು ಬರ್ತಾ ಇದೆ. ಈ ಬಾಟ್ಲ್ ಯಾಕೆ ಬಂದು ಬೀಳುತ್ತೆ, ಯಾರು ಎಸಿತಾಳೆ, ಇದನ್ನು ಕಂಡು ಹಿಡಿಯಕ್ಕಾಗಲ್ವೇನೆ ನಿನ್ ಕೈಲಿ? ಮತ್ತೆ ಮನೆ ಕುಡುಕ್ರನ್ನ ಮಾದೇವನ್ ಕೈಲೂ ಹಿಡಿಯಕ್ಕಾಗಲ್ವಂತೆ. ನಂಗೆ ಯಾಕೋ ನಿಮ್ ಸೊಸೆ ಮೇಲೆ ಡೌಟು. ನೋಡಿ ಬಿಡ್ಲ, ನನಗನ್ಸುತ್ತೆ ಪಾಂಡ್ರಂಗ ಸಣ್ಣ ಇದ್ದಾನಲ್ಲ, ದಪ್ಪ ಆಗೋದಕ್ಕೆ ಅಂತ ಅವನೇ ಕುಡಿತಿರ್ಬೋದು. ದಪ್ಪ ಇರೋರು ಸಣ್ಣ ಆಗೋದು ಕುಡಿತಾರೆ, ಸಣ್ಣಗಿರೋರು ದಪ್ಪ ಆಗೋದು ಕುಡಿತಾರೆ. ಕುಡಿಯೋದು ತಪ್ಪು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಲಂಚ ತಗೊಳ್ಳೋದು ತಪ್ಪು ಅಂತ ಅಣ್ಣಾ ಹಜಾರೆ ಅವರು ಹೇಳ್ತಾನೇ ಇದಾರೆ. ಆದ್ರೂ ಲಂಚ ತಗೊಳ್ಳೋದು ಯಾರು ಬಿಡ್ತಾನೆ ಇಲ್ಲ. ಕುಡಿಯೋದು ತಪ್ಪಾಗಿದ್ರೆ ಸರ್ಕಾರದವರು ಬಜೆಟ್ ನಲ್ಲಿ ಪ್ರಾಫಿಟ್ ಆಗಿ ತೋರಿಸ್ತಾ ಇದ್ರು. ನಮ್ಮ ಮುಂದೆ ಇರುವ ಪ್ರಶ್ನೆ ಅದಲ್ಲ, ಈ ಬಾಟ್ಲು ಎಲ್ಲಿಂದ ಬರ್ತಾ ಇದೆ, ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಕಂಡುಹಿಡಿಬೇಕು. ಅನುಮಾನನೇ ಇಲ್ಲ, ಈ ಕೆಲಸ ಪಾಂಡುರಂಗಂದೆ ಹುಡುಕ ನನ್ನ ಮಗ. ಗಂಟ್ಬಿಡುಗಳ ಇನ್ನೊಂದು ಮಾತು ನಮ್ಮ ಯಜಮಾನ್ರ ಬಗ್ಗೆ ಆಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನಮ್ಮ ಯಜಮಾನ್ರು ಯಾವತ್ತೂ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೈಸಾನ ಉಳಿಸ್ಬೇಕು ಅಂತ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಿಲ್ಲ ನಿಮ್ಗೆ? ಇದೇ ಕಡೆ ಇನ್ನೊಂದು ಸತಿ ನಮ್ಮ ಯಜಮಾನ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ದೆ ಆದ್ರೆ ಈ ಖಾಲಿ ಬಾಟ್ಲು ತಗೊಂಡು ಬಕ್ ಹೊಡ್ಬಿಡ್ತೀನಿ. ದಿನ ಒಂದೊಂದು ಬಾಟ್ಲು ಬಂದು ಬೀಳ್ತಾ ಇದೆಯಲ್ಲ, ಇದರಿಂದ ಯಾವ ತರ ಲಾಭ ಮಾಡ್ಕೊಳಕ್ ಸಾಧ್ಯ? ಇವತ್ತು 10 ಗಂಟೆಗೆ ಗಂಡ ಹೆಂಡತಿ ಇಬ್ರು ಒಂದು ಮದ್ವೆಗೆ ಹೋಗೋಣ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ನಾನು ಬರಲ್ಲ ಅಂತ ಹೇಳಿದ್ದೆ, ನೆನಪಿದ್ಯಾ? ಗಂಡ ಹೆಂಡತಿ ಇಬ್ರು ಬರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವಿಬ್ರು ಹೋಗದೆ ಇದ್ರೆ ಗಂಡ ಹೆಂಡತಿ ಹೌದು ಅಲ್ವಾ ಅಂತ ಅವ್ರಿಗೆ ಅನುಮಾನ ಬರಲ್ವಾ? ಅವ್ರಿಗೆ ಅನುಮಾನ ಬಂದ್ರೆ ಅದು ಅವ್ರ ಮಿಸ್ಟೇಕ್, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಾವು ಜೋಡಿಯಾಗಿ ಹೋಗಿ ಆ ಜೋಡಿಗೆ ಯಾಕೆ ಆಶೀರ್ವಾದ ಮಾಡ್ಬಾರ್ದು? ಇಲ್ಲೇ ಕೂತಿರಿ, ರೆಡಿ ಆಗ್ಬಿಟ್ಟು ಬರ್ತೀನಿ. ನೀವೆಲ್ರಿಗೆ ಬರ್ತಾ ಇದ್ದೀರಾ? ನಿಮ್ಮನ್ನ ರೆಡಿ ಮಾಡೋಕೆ. ಇಲ್ಲೇ ಕೂತಿರಿ. ಅಣ್ಣಯ್ಯ ಯಾರಿಗೋಸ್ಕರ ಕಾಯ್ತಾ ಇದ್ಯಾ? ನಿಮ್ ಒಟ್ಟಿಗೆಗಮ್ಮ ಮದ್ವೆಗೆ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕೆ ಡ್ರೆಸ್ ಮಾಡ್ಕೊಳಕ್ಕೆ ಒಳಗೆ ಹೋಗಿದ್ದಾರೆ. ನೀನ್ ಇಲ್ಲಿ ಅದಕ್ಕೆ ಕಾಯ್ತಾ ಇರೋ. ಜಾರ್ಜೆಟ್ಗೆ ಆಗ್ಲೇ ರೆಡಿ ಆಗಿ ಮಹಿಳಾ ಸಂಘದ ಮೀಟಿಂಗ್ ಹೋಗಾಯ್ತು. ಏನಮ್ಮ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದೀನಿ. ಮದ್ವೆಗೆ ನೀನಾದ್ರೂ ಹೋಗ್ಬಾ, ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಹಲೋ ಜಾಜಿ ಅವ್ರೆ, ಏನ್ರಿ ಇದು? ಮದ್ವೆಗೆ ಬರ್ತೀನಿ ಅಂತ
ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ತೀರೇನ್ರಿ? ಅಭಿ ನಾನು ಅರ್ಜೆಂಟಾಗಿ ಮೀಟಿಂಗ್ ಹೋಗ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ನಾವಿಬ್ರು ಮದ್ವೆಗೆ ಹೋಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ನೋ ಇಲ್ವೋ? ಇರಬಹುದು, ಬಟ್ ನನಗೆ ಬಿಡುವಿಲ್ಲ ಅಂತ ನಾನು ಹೇಳಿದ್ನೋ ಇಲ್ವೋ? ನೀವ್ ಹೀಗೆ ಮಾಡ್ತಾ ಇದ್ರೆ ಕಡೆಗೆ ಒಂದಿನ ನಾನು ದೇವದಾಸ್ ಆಗ್ಬಿಡ್ತೀನಿ. ನೀವು ದೇವದಾಸ್ ಆದ್ರೂ ಆಗಿ ವೀರದಾಸ್ ಆದ್ರೂ ಆಗಿ ನನ್ಗೇನು. ಡಿಸ್ಟರ್ಬ್ ಮಾಡಬೇಡಿ, ಕೀಪ್ ದ ಫೋನ್ ಡೌನ್. ಬರೀ ನಿನ್ ಹೆಂಡತಿಗೋಸ್ಕರ ಕಾಯೋದೇ ಆಗೋಯ್ತು ನಿನ್ ಹಣೆ ಬರಹ. ನಿನ್ ಹೆಂಡತಿಗೋಸ್ಕರ ಕಾಯ್ಬೇಡ, ನಿನ್ ಪಾಡಿಗೆ ನೀನ್ ಹೋಗೋದ್ ನೋಡು. ಅಯ್ಯೋ. ಖಾಲಿ ಕೊಟ್ರು ಬಾಟ್ಲು ಹಂಗೆ ಲೈಫು, ಆಚೆ ಹಾಕೊಳ್ಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರೋ ಗಂಡ್ ಮಕ್ಳಂತ ಆಡ್ತಾ ಇರೋದು ವಾಯ್ಸನ್ನು ಅವ್ರದ್ದೆ, ಆದ್ರೆ ಭಾವನೆ ಕಾಣ್ತಿಲ್ವೇ? ಮನೇಲಿ ಯಾರು ಇಂತ ಹಾಡು ಆಡ್ತಾರೇನ? ಮದ್ದು ಬಿಟ್ಲ ಮೊದ್ಲು ಹಬ್ಬಿ ಎಲ್ಲಿದ್ದಾರೆ ಅಂತ ಹುಡ್ಕೊಂಡ್ ಬಂದ್ರು. ಗಾಡ್, ಇರಿಟೇಟಿಂಗ್ ಪೀಪಲ್. ಗುಡ್ ಮಾರ್ನಿಂಗ್. ಮುಗಿತಾ? ಏನ್ ಹಬ್ಬಿ ಇದು? ಡ್ರಿಂಕ್ ಹಾಕೊಂಡ್ ಬಂದಿದ್ದೀರಾ? ಇದೇ ಕುಟ್ಟೆಕ್ತಾನೆ ನೀವು ಹಾರ ಹಾಕಿದ್ದು. ಹಬ್ಬಿ ನಿನ್ ಸ್ವಲ್ಪ ಕ್ಷೇಮ ಆಗಲ್ವಾ? ಅಯ್ಯ, ಡ್ರಿಂಕಲ್ ಬಿದ್ದು ಏನ್ ಕ್ಷೇಮ ಏನ್ ಚಳಿ. ಹಬ್ಬಿ, ದಿಸ್ ಇಸ್ ಟೂ ಮಚ್. ಯಾವಾಗಲೂ ಥೂ ಮತ್ತು ಅಂತಿರಲ್ಲ. ನೀವು ಮೊದಲು ಮಚ್ಚಿಡ್ಕೊಂಡು ಎಣ್ಣೆ ಕೊಡ್ತಾ ಇದ್ರ? ಹಬ್ಬಿ, ನೀವ್ ಈ ಲೆವೆಲ್ ಇಳಿತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಕಾಂಪೌಂಡ್ ಅಲ್ಲಿ ಬಾಟಲ್ಗಳು ಬಂದು ಬೀಳ್ತಾ ಇವೆ ಅಂತ ಕೇಳಿದ್ರಲ್ಲ, ಗೊತ್ತಾಯ್ತಾ ಎಲ್ಲಿಂದ ಬರ್ತಾ ಇದೆ? ವಿಟ್ಲ, ಅವನು ನಿನ್ನ ಬ್ರದರ್ ಅಂತ ಕರೀತಿದ್ದಾನೆ ಅಂದ್ಮೇಲೆ ಸಿಕ್ಕಾಪಟ್ಟೆ ಟೈಟ್ ಆಗ್ಬಿಟ್ಟಿರ್ಬೇಕು. ಅವ್ನಿಗೆ ಇವಾಗ 10 ರೂಪಾಯಿಗೂ 100 ರೂಪಾಯಿಗೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಹೋಗಿ ಚೆನ್ನಾಗಿ ದುಡ್ಡು ವಸೂಲಿ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್ ಬಾಬಾ. ಕಾಲಿಗೆ ಸಿಗತ್ತ ನಿಮ್ಗೆ ಗೊತ್ತಾಗೋಯ್ತಾ? ಒಂದು 200 ರೂಪಾಯಿ ಚೇಂಜ್ ಇಸ್ಕೊಳಕ್ ನಾವೇ ರೆಡಿ ಆಗಿದ್ದೀವಿ, ಕೊಡೋದಕ್ಕೆ ನಿಮ್ಗೆ ತಾಡಿ ಕುಡಿ. ತಗೊಳ್ಳಿ. ಗರುಗರಿ ಆಗಿರ್ಬೇಕಪ್ಪ. ಅಯ್ಯೋ, ಕೊಟ್ಟು ಮೇಲೆ ಗರ್ಗರಿ ಆಗುತ್ತೆ, ತಗೊಳ್ಳಿ. ಬೇಕಾ? ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಟಿಪ್ಪು ಸುಲ್ತಾನ್ ರಜಿಯಾ ಬೇಗಂ. ಕೊಡ್ತೀರಿ ಅಂತ ಹೇಳಿ ಈ ಥರ ಮೋಸ ಮಾಡುತ್ತಪ್ಪ. ಯಾರು ಮೋಸ ಮಾಡಿದ್ದು? ರಾಜಿ ಜಂಬರ್ಜಿನಿ ಮೋಸ ಮಾಡಿದ್ದು. ನನ್ನ ಜೊತೆ ಮದುವೆಗೆ ಬರ್ತೀನಿ ಅಂತ ಹೇಳಿ ಮಹಿಳಾ ಸಂಘದ ಮೀಟಿಂಗಿಗೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲಿ ಭಾಷಣ ಮಾಡ್ಬೇಕಿತ್ತು, ಅದಕ್ಕೆ ಹೋಗಿದ್ರು. ನಾನು ಇವ್ರ ಮಾತ್ರ ಭಾಷಣ ಮಾಡಕ್ ಬರೋದ? ನನ್ನ ಭಾಷಣ ಮಾಡಕ್ ಬರಲ್ವಾ? ಈಗ ನಾನೇ ರಾಜಿ ಜಂಬಲ್ತೀನಿ, ನೀವೇ ಮಹಿಳಾ ಸಂಘದವ್ರು. ನಾನು ಹಲೋ ಹಲೋ ಮೈಕೈ ಹೊಂಟೈತ್ರಿ, ಮೈಕೈ ನೋವು ಹೊಂಟೈತ್ರಿ. ಹಲೋ ಹಲೋ ನಾನು ರಾಜಿ ಜಂಬಲ್ತೀನಿ, ಮಹಿಳಾ ಸಂಘದ ನಾಯಕಿ, ಸಮಾಜ ಸೇವಕ. ನನಗೆ ಸಮಾಜ ಮುಖ್ಯ, ದಂಡ ಅಲ್ಲ. ಮುಖ್ಯ, ಅದ್ರ ಮನೆ ಅಲ್ಲ. ಬಡವ್ರು ಮುಖ್ಯ, ಒಂದು ಬಳಗ ಅಲ್ಲ. ಎಲ್ಲರಿಗೂ ಕುಡಿಯೋದನ್ನ ಬಿಡಿಸೋ ನಾನು ನನ್ನ ಸ್ವಂತ ಗಂಡನಿಗೆ ಚಿತ್ರ ಹಿಂಸೆ ಕೊಟ್ಟು ಕುಡಿಯೋದನ್ನ ಕುಲಿಸ್ತಾ ಇದ್ದೀನಿ. ಇದು ನನ್ನ ಸಾಧನೆ. ಇಷ್ಟು ವರ್ಷ ಆದ್ರೂ ನನ್ನ ಗಂಡ ಮೂನ್ ನೋಡಿದರೆ ಹೊರತು ನಿಮ್ಮನ್ನು ನೋಡಿಲ್ಲ. ಹಬ್ಬಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಎರಡೇ ಎರಡು ಮಾತು ಕುದಿಸ್ಬಿಡ್ತೀನಿ. ಮದುವೆ ಆಗಿ 6 ವರ್ಷ ಆಯ್ತು. ನಾನು ನನ್ನ ಗಂಡನ ಸತಾಯಿಸ್ತಾನೇ ಬಂದಿದ್ದೀನಿ. ನನ್ನ ಮಗ ನಂಬ್ಕೊಂಡೇ ಇದ್ದಾನೆ. ನಂಬೋರಿರೋವರೆಗೂ ನಂಬಿಸೋರಿದ್ದೇ ಇರ್ತಾರೆ. ಪಾಂಡುರಂಗನಂತ ಗಂಡನಿಗೆ ಟೋಪಿ ಹಾಕೋದು ತುಂಬಾ ಈಜಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್ ರಜಿಯಾ ಬೇಗಂ. ಯಾಕ್ರಿ ಹೀಗ್ ಮಾಡಿದ್ರಿ? ಯಾಕ್ರಿ ಹೀಗ್ ಮಾಡಿದ್ರಿ? ನೀವು ಮದುವೆಗೆ ಬರ್ತೀರಾ ಅಂತ ಹೇಳಿ ವಾಲ್ಗ್ರೌಂಡಿಂದ ಹಿಡಿದು ಯಾರೇ ಇತ್ತನವರೆಗೂ ಹೇಳಿದೆ, ಆದ್ರೆ ನೀವು ಬರಲಿಲ್ಲ. ಅವಮಾನ ಆಗೋಯ್ತು, ಸಾಯುವಷ್ಟು ಅವಮಾನ ಆಗೋಯ್ತು. ಅದಕ್ಕೆ ಸಾಯ್ಬೇಕು ಅಂತ ಹೋಗ್ತಾ ಇದ್ದೆ. ನನ್ನ ಆಪ್ತ ಮಿತ್ರ ಅಶೋಕಿಲ್ಲ, ಗುರು ಅಂದ್ರೆ ಅವನು. ಹಿಂಗೆಲ್ಲ ಅವಮಾನ ಆದ್ರೆ ಗಂಡಸರು ಸಾಯೋದು ಸಹಜ, ಆದ್ರೆ ಸಾಯ್ಬಾರ್ದು ಅಂತ ಆಚಾರಿ ತೋರ್ಸ್ಕೊಟ್ಟ. ಹೋದೆ ಒಂದೇ ಏಟ್ಗೆ
ಅಲ್ಲಿ ಯಾರು ಸುಸ್ತು ಯಾಕಪ್ಪ ಹೋಗುವಂದ ಹತ್ತು ಬಿಟ್ಲ ಹಬ್ಬಿನ ಎತ್ಕೊಂಡೋಗ ಆಚೆ ಬಿಸಾಕ ಆಗುತ್ತಾ ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ ಟೇಕ್ ದಿಸ್ ಅಂಡ್ ಥ್ರೋ ಹಿಮ್ ಔಟ್ ನನಗೂ 100 ರೂಪಾಯಿ ಕೊಟ್ಟಿದ್ರೆ ನಾನು ಹಾಕೋ ಬರ್ತಿದ್ದೆ ಇಷ್ಟೊತ್ತಾದ್ರೂ ಯಜಮಾನ್ರು ಇನ್ನೂ ಬಂದಿಲ್ಲ. ಎಲ್ಲಿ ಹೋದ್ನು ಏನ್ ಕಥೆಯೋ ಒಂದು ಗೊತ್ತಾಗ್ತಿಲ್ವೇ. ನಿಮ್ ಸೊಸೆ ತಾನೇ ಬೈದು ಕಳ್ಸಿರೋದು, ಅವರೇ ಕರ್ಕೊಂಡ್ ಬರ್ಲಿ ಬಿಡಿ. ಅಲ್ವೇ, ಹೆತ್ತ ತಾಯಿ ಮಗನಿಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ನನ್ನ ಮಗನಿಗೆ ಗೊತ್ತಾಗ್ಬಾರ್ದನ್ನೇ. ಹೆಂಡ್ತಿನೇ ಬರ್ಬೇಡ ಅಂತ ಹೇಳಿದ್ಮೇಲೆ ಅವ್ರು ಯಾಕೆ ಬರ್ತಾರೆ ಅತ್ತೆ? ಹೀಗೆ ಬಿಟ್ಬಿಟ್ರೆ ದೊಡ್ಡ ಶರಾಬಿ ಆಗ್ಬಿಡ್ತಾರೆ ಅಷ್ಟೇ. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮ ಸೊಸೆ ಆಯಮ್ಮ ನೆಟ್ಗಿದ್ರೆ ತಾನೆ ಇವೆಲ್ಲ ನೆಟ್ಗಿರತ್ತೆ. ಈ ವಿಷಯ 4 ಜನಕ್ಕೆ ಗೊತ್ತಾಗ್ಲೆ ನಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆ ಗತಿ ಏನಾಗಬೇಡ. ಏನು ಮಾಡೋದು? ಅಲ್ಲ ಜಾಜಕ್ಕೆ ಬಾವ ಕುಡಿದ್ಬಿಟ್ಟು ಯಾವ್ದೋ ಊರಿಗೆ ಬಿದ್ದಿದ್ರೆ ಅದೇನ್ ಚೆನ್ನ ಅಂತೀನಿ. ಮೋರಿಲ್ ಬಿದ್ದಿದ್ರೆ ಪರವಾಗಿಲ್ಲ ಕಣ. ರಾಜೇಶ್ವರಿಗೋ ಕಾಮೇಶ್ವರಿ ಮನೆಗೆ ಹೋಗ್ಬಿಟ್ರೆ ಏನು ಗತಿ? ಜಾಜಕ್ಕೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನೀವು. ಹಲೋ ಹಬಿ ಎಲ್ಲಿದ್ದೀರಾ? ಹಲೋ ಹಬಿ ಎಲ್ಲಿದ್ದೀರಾ? ಏನಾಯ್ತು ಜಾಜಿ ಅವ್ರೆ? ಫೋನ್ ರಿಸೀವ್ ಮಾಡ್ತಾರೆ ಕಟ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡ್ತಾರೆ ಕಟ್ ಮಾಡ್ತಾರೆ. ಪ್ರಾಬ್ಲಮ್ ಆಗಿರ್ಬೇಕು. ಜಾಜಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನ ಒಂದು ಮೆಸೇಜ್ ಟೈಪ್ ಮಾಡಿ ಅದನ್ನ ಅವ್ರಿಗೆ ಕಳಿಸಿ. ಅದನ್ನ ಓದ್ತಿದ್ದಾಗ ಬಾವ ಓಡ ಬಂದ್ಬಿಡ್ತಾರೆ. ಕಡಿ ಫೋನ್ ಕರೆನ್ಸಿ ಆಮೇಲೆ ಸಾರಿ ಅಯ್ಯೋ ಚಿಟ್ಟಿಗೆ ಸಾರಿ ಅಲ್ಲ ಸಾರಿ 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 ಆಕಾಶ ಸಾರಿ 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 ಯಾಕೋ ಸರಿಯಾಗಿ ಹೊಡೆದು ಬಿಟ್ಟಿದ್ನಲ್ಲಪ್ಪ. ಕುಡಿಯೋದೆ ನಮ್ಮ ಬಿಸ್ನೆಸ್. ಕುತ್ಕೊಂಡು ಬಂದು ಕುಡ್ದಿರೋ ಬಾಟಲ್ನೆಲ್ಲ ಕುತ್ಕೆ ನೇತ್ ಹಾಕೊಂಡು ಬಂದಿದ್ದೀರಲ್ಲ ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ಲನ್ರಿ? ಕರ್ನಾಟಕ మీద ಹಾಗೆ ತಂಗಿ ಏನಣ್ಣಯ್ಯ ಜಾಜಿದ್ಗೆ ನಿನ್ನ ಲವ್ ಮಾಡ್ಬೇಕಾ? ಜಾನಿ ನೀನು ಆಮೇಲೆ ಸಿಕ್ಕು. ಅಯ್ಯೋ ನೀವ್ ಇದೇ ರೀತಿ ಬಿಹೇವ್ ಮಾಡ್ತಾ ಇದ್ರೆ ನಾನ್ ನಿಮ್ಮನ್ನ ಕೇರೆ ಮಾಡಲ್ಲ. ಏನಮ್ಮ ನನ್ನ ಮುದ್ದಿನ ಸೊಸೆ ಅವನ್ನ ಈ ಸ್ಥಿತಿ ತಂದಿರೋಳೆ ನೀನು. ಏನು ಅಪ್ಪಿ ತಪ್ಪಿ ಮನೆಗೆ ಬಂದಿದ್ದಾನೆ, ಈಗಲೂ ಬೈದು ಆಚೆ ಕಡೆ ಕಳಿಸಿದ್ರೆ ನಾನು ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಪ್ರೀತಿ ತೋರಿಸು ಬಲೆ. ಜಾಜಿ ಅವರೇ ಹಾಳಾಗೋಗ್ಲಿ ಕೇಳ್ಬಿಡಿ, ಇಲ್ಲಾಂದ್ರೆ ಅಪವಾದ ನಿಮ್ಮ ಮೇಲೆ ಬರುತ್ತೆ. ಸಾರಿ ಐ ಆಮ್ ಸಾರಿ ಅಂದ್ರೆ ಮುಗಿದೋಯ್ತು. ಇದರಿಂದ ಬಾವ ಕುಡಿಯೋದನ್ನ ಬಿಟ್ಟರೂ ಬಿಡಬಹುದೇನೋ. ಹಬಿ ಹಬಿ ಸಾರಿ, ಐ ಆಮ್ ವೆರಿ ಸಾರಿ. ಆನೆ ಮೇಲೆ ಕುದುರೆ ಮೇಲೆ ಒಂಟೆ ಮೇಲೆ ಕತ್ತೆ ಮೇಲೆ ಸಾರಿ. ನೀವೇ ಹಬಿ ಡ್ರಿಂಕ್ ಮಾಡೋದನ್ನ ಬಿಟ್ಬಿಡಿ. ಎಲ್ಲ ಡ್ರಿಂಕ್ಸ್ ಮಾಡೋದನ್ನು ಬಿಟ್ಬಿಟ್ರೆ ಸರ್ಕಾರದ ಗತಿ ಏನು? ನಮ್ಗೆ ನಮ್ಮ ಫ್ಯಾಮಿಲಿ ಮುಖ್ಯ. ರಸ್ತೆಗಳು, ಮೋರಿಗಳು, ಗಲ್ಲಿಗಳು, ಅಂಗಾಳ ಕೊಲ್ಲಿಗಳು. ನನಗದು ಯಾವ್ದು ಮುಖ್ಯ ಅಲ್ಲ, ನನ್ಗೆ ನೀವ್ ಮುಖ್ಯ. ಕೊಡ್ತಿದ್ದೀನಿ ಅಂತ ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಅಭಿ, ಐ ಸ್ವೇರ್. ಮಾತಾಡ್ತಿದ್ರಪ್ಪ ಕೂತಿದ್ದೆಲ್ಲ ಏನು ಇದೆ. ನಾಳೆ ಬೆಳಿಗ್ಗೆ ಮಾತಾಡೋಣವಾ? ಯಾಕಬಿ? ಈಗ ಮಾತಾಡಿದ ಯಾವುದು ನೆನಪಿರಲ್ಲ. ಪರೀಕ್ಷೆ ಇಲ್ಲ, ಬನ್ನಿ ಬೇಗ. ಏನಾಯ್ತಪ್ಪ? ದಿನ ಒಂದೊಂದು ಬಾಟ್ಲು ಸಿಕ್ತಿತ್ತು, ಇವತ್ತು 4 ಬಾಟ್ಲು ಬಿದ್ದಿದೆ. ಹೀಗೆ ಆಗ್ತಿದ್ರೆ ಗಂಟುಗಲ್ಲಿ ಒಂದು ಮನೆಗೆ ಹೋಗಿ ಖಾಲಿ ಸೀಸಾ ಬಾಟ್ಲು ಗುದ್ದೆ ಅಂತ ಆಗ್ಬಿಡುತ್ತೆ. ಇದಕ್ಕೇನೆ ಮಾಡೋದು? ನಿಮ್ ಸೊಸೆನ ಮನೆಯಲ್ಲಿ ಆಚೆ ಓಡಿಸಿ ಅವ್ರ ಜಾಗಕ್ಕೆ ನನ್ನ ಕರ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹಬಿ ಹಬಿ ಕಮ್ ಹಿಯರ್. ಅಭಿ, ನಿನ್ನೆ ರಾತ್ರಿ ನಿಮ್ಗೆ ಏನಾಗಿತ್ತು? ಅಲ್ಲಿ 4 ಬಾಟ್ಲು ಬಿದ್ದಿದೆ, ಅದನ್ನ ನೀವ್ ತಾನೇ ತಂದು ಹಾಕಿದ್ದು. ಹುಡುಗರಿಗೆಲ್ರಿ ನೆನಪಿರುತ್ತೆ, ಕೂತ್ಕೊಂಡಿರೋ ಹೆಂಡತಿನೇ ನೆನಪಿರಲ್ಲ, ಹೆಂಡತಿಗೆ ಗಂಡನೇ ನೆನಪಿರಲ್ಲ. ಅಭಿ, ಆ ಬಾಟಲ್ಗಳನ್ನ ನೀವ್ ತಾನೇ ತಂದು ಹಾಕಿದ್ದು. ನಿಮ್ಗೆ ಗಂಡ ಯಾರು ಅಂತ ಗೊತ್ತಾ? ನೋಡಿ, ನಾನ್ ಕೇಳಿದ
ಕ್ವೆಶ್ಚನ್ ಮಾತ್ರ ಆನ್ಸರ್ ಮಾಡಿ. ನೀವು ಕುಡ್ದಿದ್ದೀರಾ ತಾನೆ? ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ ಸಾಯೋ ತನಕ ಸಂಸಾರದೊಳಗೆ ಕಂಡ ಗುಂಡಿ ಒಮ್ಮೆ ಆದ್ರೂ ಹಾಕಿ ನೋಡು ಬಾಟ್ಲು ಗುಂಡು ಗಿರ್ಗಿರ್ರಂತ ತಿರುಗುತ್ತೆ ಭೂಮಿ ರೌಂಡು. ಏ ಮಗನೇ ಯಾಕೋ ಹೀಗಾದೆ? ಯಾಕೆ ಮದುವೆ ಮಾಡ್ತಿದ್ರಿ? ಮದುವೆ ಮಾಡಿಸಿದ್ದು ಈ ಜಾಜೂರ್ನಿ ಯಾಕೆ ಬಿಟ್ಟಿದ್ರಿ? ಓಕೆ, ಇವ್ರು ನನ್ನ ಬೆಡ್ರೂಮಿಗೆ ಸೇರ್ತಿಲ್ಲ ಯಾಕೆ? ಸೇರ್ಸಿದ್ರು ಓಕೆ, ಬ್ಯೂಟಿ ಪಾರ್ಲರ್ ಮೂಸರ ಯಾಕೆ? ಏ ಮಗನೇ ನೀನು ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು ಕಣೋ. ವೀರ ಧೀರ ಚೋಳ ರಣಧೀರ. ಅಭಿ ನಿಜ ಹೇಳಿ, ಆ ಬಾಟ್ಲಲ್ಲಿ ಇರೋದನ್ನ ನೀವ್ ತಾನೇ ಕುಡ್ದಿದ್ದು? ಟೆಲ್ ಮಿ ಎಸ್ ಆರ್ ನೋ. ಅದು ಕುಡ್ದಿರ್ಬೋದು, ಕುಡಿದೇನೆ ಇರ್ಬೋದು, ಸುಳ್ಳಾಗಿರ್ಬೋದು, ನಿಜ ಆಗಿರ್ಬೋದು, ನಿಜ ಆಗಿರ್ಬೋದು, ಸುಳ್ಳಾಗಿರ್ಬೋದು. ಸುಳ್ಳೇ ಸುಳ್ಳು, ಈ ಭೂಮಿ ಮೇಲೆ ಎಲ್ಲ ಸುಳ್ಳು. ಚಾಚಕ್ಕೆ ಅಣ್ಣ ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀವಿ ಅಂತ ಪ್ರಾಮಿಸ್ ಮಾಡಿ ಅವಾಗ ಸರಿ ಹೋಗ್ಬೋದು. ಜೊತೆಗೆ ನಮ್ಮ ಭಾವನ ಹಿಂಗೆ ಬಿಟ್ರೆ ಅವ್ರು ದಾರಿ ತಪ್ಪು ಹೋಗ್ಬಿಡ್ತಾರೆ. ನಾಳೆ ನೀವು ಎಲೆಕ್ಷನ್ ನಿಂತ್ಕೊಂಡಾಗ ಠೇವಣಿನೇ ಕಟ್ಕೊಂಡ್ಬಿಡ್ತೀರಾ. ಓಕೆ ಓಕೆ, ಅಭಿ ಸರಿ ಹೋಗೋವಾಗಿದ್ರೆ ನಾನು ಸಾರಿ ಕೇಳ್ತೀನಿ. ಪಾಂಡುರಂಗಂಗೆ ಕುಡಿಯೋ ಚಟ ಜಾಸ್ತಿ ಆಗ್ಬಿಟ್ಟಿದೆ. ಅರ್ಧ ಬಾಟ್ಲು ಬೇರೆ ಬಿಟ್ಟೋಗ್ಬಿಟ್ಟಿದ್ದಾನೆ. ಯಾವ ಬ್ರ್ಯಾಂಡ್ ಇರ್ಬೋದು? ಟೇಸ್ಟ್ ಹೆಂಗಿರ್ಬೋದು? ಒಂಥರ ಇದೆ, ಒಂಥರ ಇದೆ. ಸ್ವಲ್ಪ ಉಪ್ಪಿನಕಾಯಲ್ಲಿಟ್ಟಿರ್ಬೋದು. ಒಂದು ಬಾಟ್ಲ್ ಇದೆ. ಚಂಪಾ ಚಂಪಾ, ಏನೇ ಅದು? ಅಣ್ಣಯ್ಯ ಕುಡಿಯೋದನ್ನ ಬಿಡಲ್ಲ ಕಣೆ. ಇವತ್ತು ಒಂದು ಖಾಲಿ ಬಾಟ್ಲು ಹೊರಗಡೆ ಬಿದ್ದಿದೆ. ಸಾಕು ಸುಮ್ನೆರೆ. ನಿಮ್ಮ ಅಣ್ಣಯ್ಯನ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಮತ್ ಯಾರೇ ಕುಡ್ಬಿಟ್ಟು ಖಾಲಿ ಬಾಟ್ಲನ್ನ ಹೊರಗಡೆ ಇಟ್ಟಿರೋದು? ಕೇಳಿ ಮತ್ಗೆನ, ಎಲ್ಲದಕ್ಕೂ ಅವರೇ ತಾನೆ ಮೇನ್ ಸ್ವಿಚ್. ಚಂಪಾ, ನನ್ ಬಗ್ಗೆ ಇಲ್ದಿರೋದನ್ನ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇದಕ್ಕೂ ನನಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಹೇಗ್ರಿ? ಕುಡ್ದು ಬಾಟ್ಲುಗಳನ್ನ ಹೊರಗೆ ಬಿಸಾಕಿರೋದು ನಿಮ್ ಶಿಷ್ಯಂದ್ರು ತಾನೆ? ನನ್ ಶಿಷ್ಯಂದ್ರ ಯಾರು? ಇನ್ಯಾರು? ಮಸಾಲೆ ದೋಸೆ ಶಿಷ್ಯಂದ್ರು. 200 ರೂಪಾಯಿ ಕೊಟ್ರೆ ಸುಪಾರಿ ತಗೊಳ್ಳೋ ರೌಡಿಗಳಿಗಿಂತ ಕೆಟ್ಟದಾಗಿ ವರ್ತಿಸ್ತಾರೆ. ಚಂಪಾ, ನಮ್ಮ ಯಜಮಾನ್ರ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಾನ್ ಮಾತಾಡ್ತಾ ಇರೋದು ಪದ್ದು ಬಗ್ಗೆ. ಪದ್ದುನ್ ಕರೆಸ್ರಿ, ಗೊತ್ತಾಗತ್ತೆ. ಬಿಟ್ಲಾ, ಹೋಗ್ ಅದನ್ನ ಕರ್ಕೊಂಡ್ ಬಾರ. ಓಕೆ ಜಜತ್. ಬ್ರಹ್ಮಲಿಂಗ ಜೋಡಿಸ್ತೀನಿ ಎಂಟ ಮುಟ್ಟಿದ ಕೈನ ಭೂಮಿದಾಗ ಬಗ್ಗುತ್ತೀನಿ ಎಂಟ ಮುಟ್ಟಿದ ಈಗ್ಲಾದ್ರೂ ಗೊತ್ತಾಯ್ತಾ? ಅದು ಹಬಿ ಕುಡ್ದಾಗ ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಆಕ್ಟ್ ಮಾಡಿ ತೋರಿಸಿದಾನೆ ಅನ್ಸುತ್ತೆ. ಏನಪ್ಪ, ಏನು ದುರ್ನಾಥ? ಅದು ಬಸ್ಸಮನ ಮೋರೆ ಕಟ್ಕೊಂಡಿರ್ಬೇಕಮ್ಮ. ಕಟ್ಕೊಂಡಿರೋದು ಬಚ್ಚಲ್ ಮನೆ ಮೋರಿ ಅಲ್ಲ, ಅವನ ಬಾಯಿ. ಗೊತ್ತು, ಯಜಮಾನ್ರು ಡ್ರಿಂಕ್ ಮಾಡ್ಕೊಂಡು ಬಂದಿದ್ಯಾನಾ? ಜಾಸ್ತಿ ಮಳೆ ಬಂತು, ಮಳೆ ಹೊಡೆ ಹಿಡಿದು ನಡೆ ಈಗ್ಲಾದ್ರೂ ಗೊತ್ತಾಯ್ತಾ? ಇಷ್ಟ ದಿವಸ ಪರಮಾತ್ಮನ ಕುಡ್ದು ಬಾಟ್ಲಿಗಳನ್ನ ಕಾಂಪೌಂಡ್ ನಲ್ಲಿ ಎಸಿತಾ ಇದ್ದಿದ್ ಯಾರು ಅಂತ? ಪದ್ದು, ನಾನ್ ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದೀನಿ. ಇನ್ ಯಾವತ್ತಾದ್ರೂ ಮನೇಲಿ ಬಾಟಲ್ ಸಿಕ್ಕಿದ್ದೆ ಆದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಮನೆಯಿಂದ ಆಚೆ ಸೆಂಡ್ ಮಾಡ್ಬಿಡ್ತೀನಿ. ಯಾಕೋ ಪದ್ದು ಹೀಗೆ ಮಾಡಕ್ ಹೋದೆ? ಮನೆಯವ್ರನ್ನ ನೀನು ಮಕ್ಕ ಹುಡ್ತಾ ಇದ್ದಾರೆ ಗೊತ್ತಾ? ನಿನ್ನ ನನ್ನ ಆಪ್ತ ಮಿತ್ರ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ಗೆ ಯಾಕೋ ಬಂತು ಕುಡಿಯೋ ದುರ್ಬುದ್ಧಿ? ಕುಡಿಲೇಬೇಕು ಅಂತ ಅನ್ಸಿದ್ರೆ ನನಗೊಂದು ಮಾತು ಹೇಳ್ಬಾರ್ದ? ಇಬ್ರು ಅರ್ಧ ಕುಡಿದಿದ್ರೆ ಕಿಕ್ಕು ಅರ್ಧ ಹೊತ್ತಿರೋದು. ಹಾಳ ಹೋಗಿಬಿಡು. ಈಗ ನನ್ನ ಹೆಸರುಗತ್ತಿರೋ ಕಳಂಕನ ಹೇಗೋ ತೊಳ್ಕೊಳ್ಳೋದು? ಮತ್ತು ನನಗನ್ಸುತ್ತೆ ಯಾರೋ ಕುಡಿದು ಖಾಲಿ ಬಾಟ್ಲ ನಮ್ಮ ಕಾಂಪೌಂಡಲ್ಲಿ ಹಾಕ್ತಾ ಇದ್ದಾರೆ. ಯಾರು ಅಲ್ಲ ಕಣ, ಅದು ಪಾಂಡುರಂಗನೇ. ಆದ್ರೆ ಮನೆಯವ್ರು ನಮ್ಮ ಮಾತು ನಂಬ್ತಾ ಇಲ್ವಲ್ಲ. ನಾವು ಹೊರಗಡೆ ಹೊಂಚಾಕ್ತಾ ಇರೋಣ. ಯಾವಾಗ ಪಾಂಡುರಂಗ ಕಾಂಪೌಂಡ್ ಒಳಗಡೆ ಬಂದು ಬಾಟ್ಲ್ ಇಡಕ್ ಹೋಗ್ತಾನೋ ಆಗ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಹಿಡಿದು ಹಾಕೊಂಡ್ಬಿಡೋಣ. ಅಲ್ಲಿವರೆಗೂ ನಿನ್ ಮೇಲೆ ಬಂದಿರೋ ಕಳಂಕ ಹೋಗೋದಿಲ್ಲ.
ಪಕ್ಕದ ಮನೆ ಪ್ರಮೋದ ನಮ್ಮನೆ ಕಾಂಪೌಂಡ್ ಒಳಗೆ ಏನಯ್ಯ ಮಾಡ್ತಯ್ಯ? ಆಯ್ತಲ್ಲೋ ಪ್ರಮೋದ ನೀ ಬಂದಿದ್ದೆ ಕೆಲ್ಸಕ್ಕಲ್ವಾ? ಅದು ಅಲ್ಲ ಅಲ್ಲ ನೋಡೋದಕ್ಕೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಇದೆಯಾ, ಕುಡಿಯೋದು ಅಲ್ದಿರ ನಮ್ಮನೆಗ್ ಬಂದು ಬಾಟ್ಲ್ ಇಡ್ತಿದ್ಯಾ? ನಾಚಿಕಾಗಲ್ವಾ ನಿನ್ಗೆ? ಅದು ನಿಮ್ಮ ಮಾತು ಅನಾವಶ್ಯಕ. ಎತ್ತಕೊಂಡು ನಡಿ ಮನೆಗೆ. ಮಾಡಿಬಿಡ್ರಿ. ನೀನ್ ಕುಡಿದ್ಬಿಟ್ಟು ಅಪ್ಪದ ನಮ್ಮ ಪದ್ದು ಮೇಲೆ ಬರೋ ಹಾಗೆ ಮಾಡ್ತೀನ? ಹಾಕೋ ಹಾಕೋ ಊಟ ಹಾಕೋ. ವಾಟ್ ಹ್ಯಾಪನ್? ಹೂ ಇಸ್ ದಿಸ್ ಫೆಲೋ? ಏ ನೀನ್ ಯಾರು ಅಂತ ನಮ್ಮ ಜಾಜತ್ಗೆ ಹೇಳು. ನಾನು ಪಕ್ಕದ ಮನೆ ಪ್ರಮೋದ. ದಿನ ಕುಡಿದ್ಬಿಟ್ಟು ಖಾಲಿ ಬಾಟ್ಲು ನಮ್ಮ ಕಾಂಪೌಂಡ್ ಅಲ್ಲಿ ಇಡ್ತಾ ಇದ್ದೀನಿ ನೀನೇ ತಾನೇ? ಹೌದು, ದಿನ ಕುಡಿದ್ಬಿಟ್ಟು ಖಾಲಿ ಬಾಟ್ಲನ್ನ ನಿಮ್ ಕಾಂಪೌಂಡ್ ಅಲ್ಲಿ ಇಡ್ತಿದ್ದಿದ್ ನಾನೇ. ಏನಪ್ಪ ಪ್ರಮೋದ, ಮದುವೆ ಆಗಿದೆ, ಎಲ್ಲ ಆಗಿದೆ, ನೀನ್ ಕುಡಿದ್ಲೆ ನಿನ್ ಹೆಂಡತಿ ಸುಮ್ಮನೆ ಇರ್ತಾಳ? ಅಯ್ಯೋ, ನನ್ನ ಹೆಂಡತಿ ಬಾರಿ ಕಿರಿಕು, ಅದಕ್ಕೆ ಕುಡಿಯಕ್ ಶುರು ಮಾಡಿದೆ. ಈಗ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಒಂದಿನ ಕುಡಿದೇ ಇದ್ರು ನಿದ್ದೆನೆ ಬರಲ್ಲ ಅಂತೀನಿ. ಅದಕ್ಕೆ ನೀನ್ ಕುಡಿದ ಖಾಲಿ ಬಾಟ್ಲುಗಳನ್ನ ನಮ್ ಕಾಂಪೌಂಡ್ ಅಲ್ಲಿ ಇಡೋದಾ? ನಮ್ಗೇನು ಗಂಡುಗಲಿ ವಂಶದ ಮನೆ ಅನ್ಕೊಂಡಿದ್ಯೋ ಇಲ್ಲ ತಿಪ್ಪೆ ಗುಂಡಿ ಅನ್ಕೊಂಡಿದ್ಯೋ? ದಿನ ಕುಡಿಯಕ್ ಬಾಟ್ಲು ತಗೊಂಡ್ಬರ್ತಿದ್ನಲ್ಲ, ಕುಡಿದ್ಮೇಲೆ ಎಲ್ಲಿಡ್ಬೇಕು ಗೊತ್ತಾಗ್ಲಿಲ್ಲ. ಇದು ನಿಮ್ ಮನೆ ಕಾಂಪೌಂಡ್ ವಿಶಾಲವಾಗಿತ್ತು, ನಮ್ಮನೇಲಿ ಇಟ್ರೆ ಸಿಗಾಕೊಂಡ್ಬಿಡ್ತೀನಿ ಅಂತ ಸೈಲೆಂಟ್ ಆಗಿ ಬಂದು ನಿಮ್ ಕಾಂಪೌಂಡ್ ಒಳಗಡೆ ಇಟ್ಬಿಟ್ಟು ಹೊರಟೋಗ್ತಿದ್ದೆ. ಅಯ್ಯೋ ಅಯ್ಯೋ ಗಿಂತೊಂದು ಕಾಂಪೌಂಡ್ ವಿಶಾಲವಾಗಿದೆ ಅಂತ ಇವತ್ತು ಖಾಲಿ ಬಾಟ್ಲಿ ಇಟ್ಟೆ, ನಾಳೆ ಪಾರ್ನೆ ಓಪನ್ ಮಾಡ್ತೀಯ. ಇದೇ ಕಡೆ ಇನ್ನೊಂದ್ಸಲ ಖಾಲಿ ಬಾಟ್ಲಿ ಕೊಂಡಿದ್ದೇ ಆಗ್ಲಿ ನೀನು ಕುಡ್ದಿದ್ದೇ ಆಗ್ಲಿ ಗೊತ್ತಾದ್ರೆ ನಿನ್ನ ಈ 7 ದಿನವೇ ಜಾಗ ಖಾಲಿ ಮಾಡ್ಬಿಡ್ತೀನಿ. ಆಹಾ, ಹೇಳೋದು ವೇದಾಂತ, ತಿನ್ನೋದು ಬದ್ನೆಕಾಯಿ. ನೀವೇ ಒಂದ್ ದೊಡ್ಡ ಪಿಯೋಟು, ನೀವು ಇನ್ನೊಂದ್ ಪಿಯೋಟ್ಗೆ ಬುದ್ಧಿ ಹೇಳೋದೇನ್ರಿ? ಸಾಕು ಸುಮ್ಮನೆ ಆಡೋ ಮಾತುಗೊಂದು ಅರ್ಥ ಬೇಡವಾ? ದಿನ ಕಾಂಪೌಂಡ್ ಅಲ್ಲಿ ಒಂದು ಬಾಟ್ಲಿ ಸಿಕ್ತಿತ್ತಲ್ಲ, ಅದನ್ನೇ ಅಸ್ತ್ರವಾಗಿಟ್ಕೊಂಡು ನಿಮ್ಮ ಮನಸ್ಸನ್ನ ಗೆಲ್ಬೇಕು ಅಂತ ಕುಡ್ಕೊಂತಾರ ಆಕ್ಟ್ ಮಾಡಿದೆ. ಹಾಳಾದ್ದು ವರ್ಕೌಟೇ ಆಗ್ಲಿಲ್ಲ. ಇದೇ ಕಡೆ ಇನ್ನೊಂದ್ಸಲ ಏನಾದ್ರೂ ನನ್ನನ್ನು ಹೊಲ್ಸ್ಕೊಳ್ಳೋದಕ್ಕೆ ಈ ರೀತಿ ನೀನಸಂ ನಾಟಕ ಮಾಡಿದ್ದೆ ಆದ್ರೆ ಮಾಡಿದ್ದೆ ಆದ್ರೆ ನಿಮ್ಮನ್ನೇ ಎತ್ತಿ ಕಾಂಪೌಂಡ್ ಇಂದ ಆಚೆ ಬಿಸಾಕ್ಬೇಕಾಗತ್ತೆ.